ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಾಲ ಇತ್ತು, ಪಾಕಿಸ್ತಾನ ಭಾರತದಲ್ಲಿ ರಕ್ತ ದೋಕುಳಿ ಹರಿಸ್ತಾ ಇತ್ತು. ತಾನು ಸಾಕಿದಂತಹ ಉಗ್ರರನ್ನ ಭಾರತಕ್ಕೆ ಅಟ್ಟಿ ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿಸಿ ಭಾರತದ ಜನರನ್ನ ಪಾಕಿಸ್ತಾನ ಬಲಿ ಪಡಿತಾ ಇತ್ತು. ಇದರಿಂದ ಪಾಕಿಸ್ತಾನಕ್ಕೆ ಏನ್ ಸಿಗ್ತಾ ಇತ್ತೋ ಗೊತ್ತಿಲ್ಲ, ವಿಕೃತ ಆನಂದವನ್ನಂತೂ ಪಾಕಿಸ್ತಾನ ಪಡ್ತಾ ಇತ್ತು. ಆದರೆ ಒಂದಲ್ಲ ಒಂದು ದಿನ ತಾನು ಮಾಡಿದ ಪಾಪಕೃತ್ಯಗಳು ರಿವರ್ಸ್ ಆಗುತ್ತೆ ಅಂತ ಪಾಕಿಸ್ತಾನ ಅಂದುಕೊಂಡಿರಲಿಲ್ಲ. ತಾನು ಮಾಡಿದ ಮಹಾಪಾಪಗಳಿಗೆ ಬೆಲೆ ತೆರುವ ಟೈಮ್ ಬಂದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರುವ ಮಧ್ಯೆಯೇ ಪಾಕಿಸ್ತಾನದಲ್ಲಿ ಬಾಂಬ್ ಸದ್ದು ಕೂಡ ಕೇಳಿ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ನಡೆದ ಈ ಬಾಂಬ್ ದಾಳಿಯಲ್ಲಿ ಹಲವು ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಈ ಘಟನೆಯಿಂದ ಪಾಕಿಸ್ತಾನ ಇನ್ನೇನೋ ಸುಧಾರಿಸಿಕೊಳ್ತಾ ಇದೆ ಅನ್ನುವಾಗ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಬಾಂಬ್ ಸ್ಫೋಟವಾಗಿದೆ. ಈ ಬಾಂಬ್ ಸ್ಫೋಟಗೊಂಡಿದ್ದು ಪಾಕಿಸ್ತಾನ ಸೇನಾ ನೆಲೆಯಲ್ಲಿ. ಸೇನಾ ನೆಲೆ ಮೇಲೆ ಆದ ಬಾಂಬ್ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ, 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ವಿಶ್ವಸಂಸ್ಥೆಯಿಂದಲೇ ಹೊರಬರುವ ನಿರ್ಧಾರಕ್ಕೆ ಬಂದುಬಿಟ್ಟಿದೆ. ಇದೇ ರೀತಿ ವಿಶ್ವಸಂಸ್ಥೆಯ ಧೋರಣೆ ಮುಂದುವರೆದರೆ ನಾವು ವಿಶ್ವಸಂಸ್ಥೆಯ ಭಾಗವಾಗೋದಿಲ್ಲ ಅಂತ ಭಾರತ ಕಡ್ಡಿ ಮುರಿದ ರೀತಿ ಹೇಳಿಬಿಟ್ಟಿದೆ. ಅಷ್ಟೇ ಅಲ್ಲ, ನೀವು ಒಮ್ಮೆ ಕನ್ನಡಿಯಲ್ಲಿ ನಿಮ್ಮನ್ನು ನೀವೇ ನೋಡಿಕೊಳ್ಳಿ ಅಂತಾನು ಭಾರತ ಹೇಳಿದೆ. ಅಷ್ಟಕ್ಕೂ ಭಾರತ ವಿಶ್ವಸಂಸ್ಥೆಯ ವಿರುದ್ಧ ಇಷ್ಟೊಂದು ಆಕ್ರೋಶಗೊಳ್ಳೋದಕ್ಕೆ ಕಾರಣವೇನು? ಭಾರತ ವಿಶ್ವಸಂಸ್ಥೆಯ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಹೇಳಿದಂತೆ ವಿಶ್ವಸಂಸ್ಥೆಯಿಂದ ಹೊರಬರುತ್ತಾ ಭಾರತ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ, ಪಾಕ್ ಸೇನಾ ನೆಲೆ ಮೇಲೆ ಬಾಂಬ್ ದಾಳಿ ಮಾಡಿದ್ದು ಯಾರು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಫೆಬ್ರವರಿ ತಿಂಗಳ ಕೊನೆಯ ದಿನದಂದು ಪಾಕಿಸ್ತಾನದ ಖೈಬರ್ ಪ್ರಾಂತ್ಯದ ಮಸೀದಿಯೊಂದರಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಈ ಬಾಂಬ್ ದಾಳಿಯಲ್ಲಿ 5ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. ಇನ್ನು ಹಲವಾರು ಜನರಿಗೆ ಗಂಭೀರ ಗಾಯಗಳಾಗಿತ್ತು. ಇಂಥದೊಂದು ಘಟನೆ ನಡೀತಾ ಇದ್ದಂತೆ ಪಾಕಿಸ್ತಾನ ಸೆಕ್ಯೂರಿಟಿ ಮೇಲೆ ಪ್ರಶ್ನೆಗಳು ಎದ್ದಿದ್ದವು. ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡ್ತಾ ಇರುವ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವ ಪ್ರಶ್ನೆಗಳು ಎದ್ದಿದ್ದವು. ಹೀಗೆ ದಾಳಿ ಸಂಭವಿಸಿ 4-5 ದಿನಗಳು ಕೂಡ ಕಳೆದಿಲ್ಲ. ಅಷ್ಟರಲ್ಲೇ ಪಾಕಿಸ್ತಾನದಲ್ಲಿ ಮತ್ತೊಂದು ದಾಳಿ ಆಗಿದೆ. ಕಳೆದ ಬಾರಿ ಮಸೀದಿಯನ್ನ ಟಾರ್ಗೆಟ್ ಮಾಡಿದ್ದ ಉಗ್ರರು ಈ ಬಾರಿ ಮಿಲಿಟರಿ ಕ್ಯಾಂಪ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಇಬ್ಬರು ಆತ್ಮಾಹುತಿ ದಾಳಿಕೋರರು ಸ್ಫೋಟಕಗಳನ್ನ ತುಂಬಿದ್ದ 2 ಕಾರುಗಳನ್ನ ಮಿಲಿಟರಿ ಕ್ಯಾಂಪ್ನ ಕಾಂಪೌಂಡ್ ಒಳಗೆ ನುಗ್ಗಿಸಿದ್ದಾರೆ. ಈ ಆತ್ಮಾಹುತಿ ದಾಳಿ ಇಡೀ ಪಾಕಿಸ್ತಾನವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಆತ್ಮಾಹುತಿ ದಾಳಿಕೋರರ ಪ್ಲಾನ್ ಇದ್ದಿದ್ದು ಪಾಕಿಸ್ತಾನದ ಸೈನಿಕರನ್ನ ಹತ್ಯೆ ಮಾಡೋದು. ಮಿಲಿಟರಿ ನೆಲೆ ಅಂದ ಮೇಲೆ ಅಲ್ಲಿ ಪಾಕಿಸ್ತಾನದ ಸೈನಿಕರು ಇದ್ದೇ ಇರ್ತಾರೆ. ಇದೇ ಸೈನಿಕರನ್ನ ಆತ್ಮಾಹುತಿ ದಾಳಿಕೋರರು ಟಾರ್ಗೆಟ್ ಮಾಡಿದ್ದು. ಇಲ್ಲಿ ಬಂದಿದ್ದು ಕೇವಲ 2 ಉಗ್ರರು ಮಾತ್ರವಲ್ಲ, ಆತ್ಮಾಹುತಿ ದಾಳಿಕೋರರು ಸೇನಾ ನೆಲೆಗೆ ನುಗ್ಗುತ್ತಿದ್ದಂತೆ ಹೊರಗಿನಿಂದ 12 ಜನ ಉಗ್ರರು ಮಿಲಿಟರಿ ಬೇಸ್ನಲ್ಲಿರುವ ಸೈನಿಕರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಪಾಕ್ ಸೈನಿಕರು ಕೂಡ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಈ ಪ್ರತಿದಾಳಿಯಲ್ಲಿ 6 ಮಂದಿ ಉಗ್ರರು ಕೂಡ ಬಲಿಯಾಗಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇದೆಲ್ಲ ಸರಿಯಪ್ಪ, ಪಾಕಿಸ್ತಾನದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಸೈನಿಕರ ಮೇಲೆ ಉಗ್ರರು ಯಾಕೆ ದಾಳಿ ಮಾಡ್ತಾರೆ? ದಾಳಿ ಮಾಡಿದವರು ಯಾರು ಅಂತ ಕೇಳಿದರೆ ಉತ್ತರ ಹಫೀಜ್ ಗುಲ್ ಬಹದ್ದೂರ್ ಗುಂಪು. ಹಫೀಜ್ ಗುಲ್ ಬಹದ್ದೂರ್ ಗುಂಪು ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಅನುಸರಿಸುವ ಪಡೆ. ತಾಲಿಬಾನಿಗಳಿಗೆ ಈ ಗುಂಪು ಯಾವತ್ತೂ ಬೆಂಬಲ ಕೊಡುತ್ತೆ. ಈಗ ತಾಲಿಬಾನ್ ಹಾಗೂ ಪಾಕಿಸ್ತಾನಕ್ಕೆ ಆಗೋದಿಲ್ಲ ಅನ್ನುವ ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು. ಪಾಕಿಸ್ತಾನ ತಾಲಿಬಾನಿಗಳ ನಡುವೆ ಸಂಘರ್ಷ ಕೂಡ ನಡೀತಾ ಇದೆ. ಪಾಕ್ ಅಫ್ಘಾನ್ ಗಡಿ ಉದ್ವಿಗ್ನಗೊಂಡಿದೆ. ಈ ನಡುವೆ ತಾಲಿಬಾನಿಗಳನ್ನ ಬೆಂಬಲಿಸುವ ಹಫೀಜ್ ಗುಲ್ ಬಹದ್ದೂರ್ ಪಡೆ ಪಾಕಿಸ್ತಾನದಲ್ಲೇ ಮಾರಣ ಹೋಮ ಮಾಡೋದಕ್ಕೆ ಶುರು ಮಾಡಿದೆ. ಈ ಪಡೆಗೆ ಪಾಕಿಸ್ತಾನ ಸರ್ಕಾರವನ್ನ ಕಂಡ್ರೆ ಆಗೋದಿಲ್ಲ. ಖೈಬರ್ ಪ್ರಾಂತ್ಯದಲ್ಲಿ ತನ್ನ ಹಿಡಿತ ಗಟ್ಟಿಯಾಗಬೇಕು ಅನ್ನುವ ಕಾರಣಕ್ಕಾಗಿ ಇವರು ಪಾಕ್ ಸೇನೆ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಈಗ ಕೂಡ ಅದನ್ನೇ ಮಾಡಿದ್ದಾರೆ. ಮಾರ್ಚ್ನಲ್ಲಿ ಕೂಡ ಈ ಗುಂಪು ದೊಡ್ಡದೊಂದು ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಪಾಕ್ನ 7 ಜನ ಸೈನಿಕರು ಮೃತಪಟ್ಟಿದ್ರು. ಜೂನ್ನಲ್ಲಿ ಮತ್ತೊಂದು ದಾಳಿ ಮಾಡಿದ ಹಫೀಜ್ ಗುಂಪು 8 ಮಂದಿ ಪಾಕ್ ಸೈನಿಕರನ್ನ ಬಲಿ ಪಡೆದಿತ್ತು. ಹೀಗೆ ಉಗ್ರ ಪಡೆಯ ಮೈನ್ ಟಾರ್ಗೆಟ್ ಪಾಕ್ ಸೇನೆ. ಪಾಕ್ ಸೈನಿಕರನ್ನ, ಪಾಕ್ ಸೇನೆಯನ್ನ ಕಂಡ್ರೆ ಈ ಗುಂಪಿಗೆ ಆಗೋದಿಲ್ಲ. ನಾವು ಒಬ್ಬರಿಗೆ ಕೇಡು ಬಯಸಿದ್ರೆ ನಮಗೂ ಕೂಡ ಇನ್ನೊಬ್ಬರು ಕೇಡು ಬಯಸುವವರು ಇರ್ತಾರೆ ಅನ್ನೋದು ಇದಕ್ಕೆ ಅಲ್ವಾ? ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿಸಿದ್ದಕ್ಕೆ ಲೆಕ್ಕವೇ ಇಲ್ಲ. ಈಗ ತಾನು ಮಾಡಿದ ತಪ್ಪಿಗೆ ತಮ್ಮ ದೇಶದಲ್ಲೇ ಶಿಕ್ಷೆ ಅನುಭವಿಸಿದ ರೀತಿಯಾಗಿದೆ. ಅದರಲ್ಲೂ ಕಳೆದ 1 ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ಉಗ್ರ ದಾಳಿಗೆ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 1600.
ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಪಾಕಿಸ್ತಾನದಂತಹ ದೇಶದಲ್ಲಿಯೇ ಈ ರೀತಿಯ ಉಗ್ರ ದಾಳಿ ಆಗುತ್ತೆ ಅಂದ್ರೆ ಅಲ್ಲಿನ ಸರ್ಕಾರ ಎಷ್ಟರ ಮಟ್ಟಿಗೆ ಅಸಹಾಯಕವಾಗಿದೆ. ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಈ ದಾಳಿಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅದರಲ್ಲೂ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಂಡೆತ್ತಿ ಬಂದ್ರು ಅಚ್ಚರಿ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ಇದಕ್ಕೆ ಅನ್ಸುತ್ತೆ. ಒಂದ್ ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ರೆ ಭಾರತ ಇತಿಹಾಸದಲ್ಲೇ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ವಿಶ್ವಸಂಸ್ಥೆಯ ತಾರತಮ್ಯ ನೀತಿಯಿಂದ ಬೇಸತ್ತಿರುವ ಭಾರತ ವಿಶ್ವಸಂಸ್ಥೆಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ ರೀತಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಯಾವತ್ತೂ ಕೂಡ ಭಾರತದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಮೇಲೆ ವಿಶ್ವಸಂಸ್ಥೆ ಕಣ್ಣಿಟ್ಟಿರುತ್ತೆ. ಭಾರತದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರತದ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಕ್ರಮಗಳನ್ನ ಕೂಡ ವಿಶ್ವಸಂಸ್ಥೆ ಕೈಗೊಳ್ಳುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಕಾಶ್ಮೀರದಲ್ಲಾದ ಬೆಳವಣಿಗೆಗಳು, ಮಣಿಪುರದ ಗಲಭೆಯ ವಿಚಾರದಲ್ಲಿ ಮಾತನಾಡೋದು ತಪ್ಪಲ್ಲ ಬಿಡಿ. ಹೀಗೆ ಮಾತನಾಡುವ ವಿಶ್ವಸಂಸ್ಥೆ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನ ಮಾತ್ರ ನೋಡೋದೇ ಇಲ್ಲ. ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯದ ಬಗ್ಗೆ ವಿಶ್ವಸಂಸ್ಥೆ ಯಾವತ್ತೂ ತುಟಿ ಬಿಚ್ಚೋದಿಲ್ಲ. ಇದಕ್ಕೆ ಹೇಳೋದಲ್ವಾ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅಂತ. ಹಾಗಂತ ವಿಶ್ವಸಂಸ್ಥೆಯ ಇಬ್ಬಂದಿತನದ ನೀತಿ ಇಂದು ನಿನ್ನೆಯದಲ್ಲ. ಭಾರತದ ಮೇಲೆ ವಿಶ್ವಸಂಸ್ಥೆಯ ತಾರತಮ್ಯ ನೀತಿ ಹಿಂದಿನಿಂದಲೂ ಕೂಡ ಇದೆ. ಇಲ್ಲಿವರೆಗೆ ಈ ವಿಚಾರದಲ್ಲಿ ಭಾರತ ಸಹಿಸಿಕೊಂಡೇ ಬಂದಿತ್ತು. ವಿಶ್ವಸಂಸ್ಥೆ ಏನೇ ಹೇಳಿದ್ರು ಅದನ್ನ ಕೇಳ್ತಾ ಇತ್ತು. ಆದರೆ ತಾಳ್ಮೆಗೂ ಒಂದು ಮಿತಿ ಇದೆ ಅಲ್ವಾ? ಎಷ್ಟು ಅಂತ ಸಹಿಸಿಕೊಂಡು ಇರೋದಕ್ಕಾಗುತ್ತೆ ಹೇಳಿ? ಈಗ ಭಾರತ ಸಿಡಿದು ಬಿಟ್ಟಿದೆ. ವಿಶ್ವಸಂಸ್ಥೆಯ ಭಾರತ ವಿರೋಧಿ ನೀತಿ ವಿರುದ್ಧ ಭಾರತ ಆಕ್ರೋಶ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಕಮಿಷನರ್ ಕಾಶ್ಮೀರ ಹಾಗೂ ಮಣಿಪುರದ ವಿಚಾರಗಳನ್ನ ಮುಂದಿಟ್ಟುಕೊಂಡು ಭಾರತವನ್ನ ತರಾಟೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾನೆ. ಕಾಶ್ಮೀರದಲ್ಲಿ ಜಾರಿಗೆ ತಂದಿರುವ ಹೊಸ ಕಾನೂನುಗಳಿಂದ ಕಾಶ್ಮೀರದ ಜನರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಕಾಶ್ಮೀರದಲ್ಲಿ ನಿಯಮಗಳನ್ನ ಮೀರಿ ಅರೆಸ್ಟ್ ಮಾಡಲಾಗ್ತಾ ಇದೆ. ಭಾರತ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇರೋದು ಸ್ಪಷ್ಟವಾಗಿದೆ ಅಂತ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮಣಿಪುರ ಗಲಭೆಯನ್ನ ನಿಯಂತ್ರಿಸುವಲ್ಲಿ ಭಾರತ ಸಂಪೂರ್ಣವಾಗಿ ಸೋತು ಬಿಟ್ಟಿದೆ ಅಂತ ಭಾರತದ ವಿರುದ್ಧ ಟೀಕೆ ಮಾಡಿದ್ದಾನೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಭಾರತದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದೆ, ನಮ್ಮ ಆಂತರಿಕ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ಳುತ್ತೇವೆ, ನಮ್ಮ ದೇಶವನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ ಅಂತ ಭಾರತ ತಿರುಗೇಟು ಕೊಟ್ಟಿದೆ. ನಮ್ಮ ಮೇಲೆ ಮಾಡ್ತಾ ಇರುವ ಆರೋಪದಲ್ಲಿ ಯಾವುದೇ ಅರ್ಥವಿಲ್ಲ. ಎಲ್ಲೋ ಕುಳಿತುಕೊಂಡು ಯಾವುದೋ ಪೋಸ್ಟ್ ನೋಡಿಕೊಂಡು ಮಾತನಾಡಬೇಡಿ. ಭಾರತದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮೊದಲು ತಿಳಿದುಕೊಳ್ಳಿ ಅಂತ ಭಾರತ ಎದುರೇಟ್ ಕೊಟ್ಟಿದೆ. ಹಿಂದಿನಿಂದಲೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಇದನ್ನೇ ಮಾಡ್ತಾ ಬಂದಿದ್ದು. ವಿಶ್ವಸಂಸ್ಥೆಯ ಉನ್ನತ ಸ್ಥಾನಗಳಲ್ಲಿ ಇರುವವರು ಕೂಡ ಇವರೇ. ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಹುಡುಕುವ ಕೆಲಸದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಯಾವತ್ತು ಎಕ್ಸ್ಪರ್ಟ್ಗಳು. ಅದರಲ್ಲೂ ಭಾರತದ ವಿಚಾರದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಇಬ್ಬಗೆಯ ನೀತಿ ಇದೆ ಅನ್ನೋದು ತುಂಬಾ ಸಲ ಪ್ರೂವ್ ಆಗಿದೆ. ಹೀಗಾಗಿ ಭಾರತ ವಿಶ್ವಸಂಸ್ಥೆಯಿಂದಲೇ ಹೊರಬರುವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ವಿಶ್ವಸಂಸ್ಥೆ ಯಾವತ್ತೂ ಕೂಡ ಭಾರತಕ್ಕೆ ನ್ಯಾಯೋಚಿತವಾಗಿ ಇರಲೇ ಇಲ್ಲ. ಹೀಗಿದ್ದಾಗ ನಾವು ವಿಶ್ವಸಂಸ್ಥೆಯ ಭಾಗವಾಗಿರೋದ್ರಲ್ಲಿ ಏನ್ ಲಾಭ ಇದೆ ಹೇಳಿ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ವಿಶ್ವಸಂಸ್ಥೆಯಿಂದ ಹೊರಬರುವ ಬಗ್ಗೆ ಸುಳಿವು ನೀಡಿದ್ರು. ಎಲನ್ ಮಸ್ಕ್ ಕೂಡ ವಿಶ್ವಸಂಸ್ಥೆಯ ವಿರುದ್ಧ ಮಾತುಗಳನ್ನ ಹೇಳಿದ್ರು. ಇದೀಗ ಭಾರತ ಕೂಡ ವಿಶ್ವಸಂಸ್ಥೆಯ ವಿರುದ್ಧ ತಿರುಗಿ ಬಿದ್ದಿದೆ. ನಿಮ್ಮ ಪ್ರಕಾರ ಭಾರತ ವಿಶ್ವಸಂಸ್ಥೆಯಿಂದ ಹೊರಬರಬೇಕಾ? ಕಾಮೆಂಟ್ ಮಾಡಿ.